ವಾರಗಳ ಬಳಿಕ ಅಂಜು ಮನೆಗೆ ಬಂದಳು. ಮೊದಲನೇ ಬಾರಿಗೆ ಕಾಲಿಡುವಂತೆ ಭಯದಲ್ಲಿ ಎಲ್ಲವನ್ನು ನೋಡುತ್ತಿದ್ದಳು. ರೂಮಲ್ಲಿ ನಿದ್ದೆ ಮಾಡುತ್ತಿದ್ದ ಅಂಜು ಬಳಿ ಬಂದ ಆರಾಧನಾ ಅವಳನ್ನು ನೋಡಿ ಕಣ್ಣಲ್ಲಿ ಬಂದ ನೀರನ್ನು ತೊಡೆದು ಅವಳಿಗೆ ಜ್ಯೂಸ್ ಹಿಡಿದುಕೊಂಡು ಅವಳ ಮುಂದೆ ಬರುತ್ತಿದ್ದವಳ ಕಾಲಿಗೆ ತನ್ನ ಕಾಲನ್ನು ಅಡ್ಡ ಇಟ್ಟಳು ನೇತ್ರ. ಕೈಯಲ್ಲಿದ್ದ ಜ್ಯೂಸ್ ಎಲ್ಲವೂ ಅಂಜು ಮೇಲೆ ಬಿದ್ದಿತು. ಯು ಈಡಿಯಟ್, ನಿನಗೆ ಕಣ್ಣು ಕಾಣೋದಿಲ್ವಾ? ಕಣ್ಣನ್ನು ಎಲ್ಲಿಟ್ಕೊಂಡು ಓಡಾಡ್ತಿದ್ದೆ? ಕೆಲಸ ಮಾಡೋಕೆ ಬರಲ್ಲ ಅಂದಮೇಲೆ ನಿಮ್ಮಂಥವರೆಲ್ಲ ಯಾಕೆ ಬರ್ತೀರಾ ಎಂದು ಬೈದಳು ನೇತ್ರ. ಆಗಲೇ ಆರಾಧನ ಕಣ್ಣುಗಳು ಕೊಳಗಳಾಗಿದ್ದವು. ಅಭಿ ನೋವಿನಲ್ಲೂ ಇದ್ದರೂ ಅವಳ ಕಣ್ಣೀರಿಗೆ ನೊಂದವ ನೇತ್ರ. ಅವಳೇನೋ ಕಾಲು ಜಾರಿ ಬಿದ್ದಿದ್ದಾಳೆ, ಅದಕ್ಕೆ ಹೀಗೆಲ್ಲ ಮಾತಾಡೋದಾ? ಫಸ್ಟ್ ಆಫ್ ಆಲ್ ಅವಳು ಮನೆ ಕೆಲಸದವಳು ಅನ್ನೋದನ್ನು ಬಿಟ್ಬಿಡು. ಏನು ಅಂದುಕೊಂಡಿದ್ದೀಯಾ ಅವಳನ್ನು? ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತಾಡು, ಜೋರಾಗಿ ಗದರಿದ. ಅಷ್ಟಕ್ಕೆ ಹುರಿದು ಹೋಯಿತವಳಿಗೆ. ನೀನ್ಯಾರೋ ಇದನ್ನೆಲ್ಲ ಮಾತಾಡೋಕೆ? ಬಿಟ್ಟಿ ಕೂಳು ತಿಂದುಕೊಂಡು ಬಿದ್ದಿದ್ದೀಯ ಈ ಮನೆಯಲ್ಲಿ, ಮನೆ ಹಳಿಯ ಹಾಕ್ಕೊಂಡು ನನಗೆ ಬೈತೀಯ, ಅದು ಈ ಬಿಕಾರಿಗೆ ಸಪೋರ್ಟ್ ಮಾಡಿಕೊಂಡು. ಈ ಮಾಯಾಂಗನೆ ನಿನಗೇನು ಮೋಡಿ ಮಾಡಿದ್ದಾಳೆ ಅಂತ ಇವಳ ಪರವಾಗಿ ಅದೆಷ್ಟು ಜನಕ್ಕೆ ಹೀಗೆ ಮಂಕು ಬೂದಿ ಎರಚಿದ್ದಾಳೋ. ನೇತ್ರ ಎಂದು ಕೂಗಿ ಅವಳ ಮೇಲೆ ಕೈ ಎತ್ತಲು ಬಂದ ರಾಘು ಅವಳಿಗೆ ಹೊಡೆಯುವ ಬದಲು ಗೋಡೆಗೆ ಕೈ ಗುದ್ದಿಕೊಂಡ. ನೀನು ಏನು ಅಂದ್ಕೊಂಡಿದ್ದೀಯಾ? ಎಷ್ಟು ಧೈರ್ಯ ನಿನಗೆ ನನ್ನ ಅಭಿ ಮತ್ತು ನನ್ನ ಹೆಂಡತಿ ಬಗ್ಗೆ ಮಾತಾಡೋಕೆ ಎಂದು ಬಿಟ್ಟ. ಅವನೇನು ಬಿಟ್ಟಿಯಾಗಿ ಬಿದ್ದಿಲ್ಲ. ಅವನು ನನಗೆ ಒಡ ಹುಟ್ಟಿದವರಿಗಿಂತ ಹೆಚ್ಚು, ಇಲ್ಲಿ ನಿನಗಿಂತ ಹೆಚ್ಚು ಅಧಿಕಾರ ಇದೆ. ಜೊತೆಗೆ ನನಗಿಂತ ಹೆಚ್ಚು ಕೆಲಸ ಮಾಡೋದು ಇವನು. ಹೇಳ್ಬೇಕಂದ್ರೆ ಬಿಟ್ಟಿಯಾಗಿ ತಿಂತಿರೋದು ನಾವುಗಳು, ಕಷ್ಟಪಟ್ಟು ದುಡಿಯುವವನು ಅವನು. ಅಂಥವನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲಿ ಯಾರಿಗೂ ಇಲ್ಲ, ಸ್ವತಃ ನನಗೂ ಕೂಡ. ಕೋಪದಲ್ಲಿ ಸತ್ಯ ಹೊದರಿಬಿಟ್ಟ ಆರಾಧನಳ ಬಗ್ಗೆ. ಅವನ ಜೋರಾದ ಮಾತಿಗೆ ಜಾನಕಿ ಸುಲೋಚನ ದಂಪತಿಗಳು ಇವರ ರೂಮಿಗೆ ಬಂದರು. ನೇತ್ರ ಬಹಳ ಚಾಲಾಕಿ, ಏನು ಅರಿಯದ ಮುಗ್ಧಳಂತೆ. ರಾಘು, ಏನು ಹೇಳ್ತಿದ್ಯಾ ನೀನು? ಈ ಆರಾಧನಾ ನಿನ್ನ ಹೆಂಡ್ತಿನಾ? ನೀನು ಇವಳನ್ನ ಮದುವೆ ಆಗಿದ್ಯಾ? ಯಾವಾಗ ಮದುವೆ ಆದೆ ಎಂದು ಬಿಕ್ಕಳಿಸುತ್ತಿದ್ದಳು. ಆದರೆ ಅವರೆಲ್ಲರಿಗೂ ಗೊತ್ತಿರದ ವಿಷಯವೇನೆಂದರೆ ನೇತ್ರಾಗೆ ಈಗಾಗಲೇ ಸತ್ಯ ಗೊತ್ತಾಗಿದೆ ಎಂದು. ಅವಳ ಮಾತಿನ ರೀತಿಗೆ ರಾಘುಗೆ ಅರಿವಾಯಿತು. ತಾನೇನು ಹೇಳಿಬಿಟ್ಟೆ ಎಂದು ಶಾಂತವಾಗಿ ಉತ್ತರಿಸಿದ. ಹೌದು ನೇತ್ರ, ಅವತ್ತು ನೀನು ನನಗೆ ನಮ್ಮನೆಯವರಿಗೆ ಅವಮಾನ ಮಾಡಬೇಕು ಅಂತ ಮನೆ ಬಿಟ್ಟು ಓಡಿ ಹೋದೆ, ಪತ್ರ ಬರೆದಿಟ್ಟು. ಆಗ ಸಂದರ್ಭಕ್ಕೆ ಸಿಲುಕಿ ಇವಳ ಜೊತೆ ಮದುವೆ ಆಯಿತು ಎಂದು ನಡೆದ ವಿಷಯವನ್ನೆಲ್ಲ ತಿಳಿಸಿದ. ರಾಘು, ನೀನೇನು ಹೇಳ್ತಿದ್ಯಾ? ಯಾವ ಲೆಟರ್ ಕೂಡ ನಾನು ಬರೆದಿಲ್ಲ. ನನ್ನ ಯಾರೋ ಬೇಕು ಅಂತಾನೆ ಕಿಡ್ನಾಪ್ ಮಾಡಿದ್ದಾರೆ. ನನಗೇನು ಗೊತ್ತಿಲ್ಲ. ಹಾಸ್ಪಿಟಲ್ನಿಂದ ಬಂದಾಗಲೇ ನಿನಗೆ ಹೇಳಿದ್ದೀನಲ್ಲ ಎಂದು ಮಂಡಿಯೂರಿ ಕುಳಿತು ದುಃಖಿಸುತ್ತಿದ್ದಳು. ಅವಳ ಅಳುವಿಗೆ ಬೇಜಾರಾದವ, ಅಳಬೇಡ ನೇತ್ರ, ಸಾರಿ, ನಿನಗೆ ಬೇಜಾರಾಗಲಿ ಅಂತ ಈ ಮಾತನ್ನು ಕೇಳಿಲ್ಲ, ಫರ್ಗೆಟ್, ಐ ಆಮ್ ಸಾರಿ ಎಂದವ ಅವಳನ್ನು ಎಬ್ಬಿಸಿ ಅವಳ ಕಣ್ಣನ್ನು ಒರೆಸಿದ. ಅವಳು ಅವನನ್ನು ಅಪ್ಪಿದಳು. ಸಮಾಧಾನದಿಂದ ಅವಳ ಬೆನ್ನು ಸವರಿದ. ಆರು ಅಭಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ಅದನ್ನು ಕಿರುಗಣ್ಣಿನಲ್ಲಿ ನೋಡಿದ ನೇತ್ರ ಮನದಲ್ಲಿ ನಕ್ಕು ಗೇಮ್ ಸ್ಟಾರ್ಟ್ ನೌ ಎಂದುಕೊಂಡವಳೆ. ಅಯ್ಯೋ, ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಎಂದು ನಗುತ್ತಿದ್ದಳು ಒಳಗೊಳಗೆ. ನೇತ್ರಾಳನ್ನು ಸಮಾಧಾನ ಮಾಡಿ ಅಂಜು ಜೊತೆ ಮಾತನಾಡಿ ರೂಮಿಗೆ ಬಂದವನ ಹಿಂಬಾಲಿಸಿ ಬಂದಳು ಅವನ ಮುದ್ದಿನ ಮಡದಿ ಆರು. ಅವನ ಪಕ್ಕ ಬಂದು, ರೀ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವು ನೇತ್ರ ಹತ್ರ ನನ್ನನ್ನು ಹೆಂಡತಿ ಅಂತ ಹೇಳಿ ಕೇಳಿ. ಹಲೋ ಮೇಡಮ್, ನಿಮ್ಮನ್ನು ನೀವು ಏನಂದುಕೊಂಡಿದ್ದೀರಾ? ಇವತ್ತೆಲ್ಲ ನಾಳೆ ಅವಳಿಗೆ ವಿಷಯ ಗೊತ್ತಾಗಬೇಕಿತ್ತು. ಅದು ಇವತ್ತೇ ಗೊತ್ತಾಯಿತು, ನನ್ನ ಮಾತಿಂದ ಅಷ್ಟೆ. ಅದಕ್ಕೆಲ್ಲ ಓವರಾಗಿ ಥಿಂಕ್ ಮಾಡಬೇಡಿ. ಆಮೇಲೆ ಏನು ಹೇಳಿದ್ಯಲ್ಲ, ಸಂತೋಷ ಆಗ್ತಿದೆ ಅಂತಾನ? ಯಾಕೆ? ನನ್ನ ತಂಗಿನ ಈ ಪರಿಸ್ಥಿತಿಗೆ ತಂದಿದ್ಯಲ್ಲ ಅದಕ್ಕ? ನಿನಗೆ ಹೇಗೆ ಮನಸ್ಸು ಬಂತು ರಾಕ್ಷಸಿ? ನನ್ನ ಪುಟಾಣಿನ ಕೊಲ್ಲೋಕೆ ನೋಡಿದ್ಯಲ್ಲ? ನಮ್ಮನೆಯವರನ್ನು ಕೊಲ್ಲೋ ಮಟ್ಟಿಗೆ ನಿನಗೆ ದ್ವೇಷನ? ನನ್ನ ಆಸ್ತಿಗೋಸ್ಕರ ನನ್ನ ಮದುವೆ ಆದ್ಯಾ? ಬೊಗಳೆ ಎಂದವ ಅವಳ ಕೆನ್ನೆಗೆ ಬಾರಿಸಿಬಿಟ್ಟ. ಸರ್, ಏನು ಹೇಳ್ತಿದ್ದೀರಾ ನೀವು? ನಾನು ಆ ಅಂಜುನ ಕೊಲ್ಲೋಕೆ ನೋಡಿದ್ನಾ? ಏನು ಮಾತಾಡ್ತಾ ಇದ್ದೀರಾ ನೀವು? ಯಾರು ಹೇಳಿದ್ದು ನಿಮಗೆ ನಾನು ಅಂಜುನ ಕೊಲ್ಲೋಕೆ ನೋಡಿದೆ ಅಂತ? ಅಳುತ್ತಲೇ ಮಾತನಾಡಿದಳು. ಯಾರು ಯಾಕೆ ಹೇಳಬೇಕು? ಅವತ್ತು ಅಮ್ಮನಿಗೆ ಮಸಾಜ್ ಮಾಡಿ ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂದವಳು ಬೇಕು ಅಂತಾನೆ ಎಣ್ಣೆ ಚಳಿ ಬಂದಿದ್ಯಾ ಅಲ್ವಾ? ಅಮ್ಮನೇ ಸಾಯ್ಲಿ ಅಂತ ಹಾಗೆ ಮಾಡಿದ್ಯಾ ಎಂದು ಕಣ್ಣು ಕೆಂಪಾಗಿ ಮಾಡಿಕೊಂಡ. ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್, ನಾನೇನು ತಪ್ಪು ಮಾಡಿಲ್ಲ. ನಿನ್ನಂಥವಳನ್ನು ಹೇಗೆ ನಂಬೋದು? ನಿನಗಿಂತಹ ನೇತ್ರಾನೇ ಎಷ್ಟೋ ಬೆಟರ್. ಪಾಪ ಅವಳು ನನ್ನ ಮೇಲೆ ಜೀವನೇ ಇಟ್ಕೊಂಡಿದ್ಲು. ಅವಳನ್ನೇ ಮದುವೆ ಆಗಬೇಕಿತ್ತು. ಹೋಗಿ ಹೋಗಿ ಆ ದೇವರು ನಿನ್ನಂಥ ರಾಕ್ಷಸಿನ ಮದುವೆ ಆಗೋ ಹಾಗೆ ಮಾಡಿಬಿಟ್ಟ. ನೀನು ತುಂಬ ಇನೋಸೆಂಟ್ ಅಂತ ಪ್ರೀತಿ ಮಾಡಿಬಿಟ್ಟೆ ಗೊತ್ತಿಲ್ಲದೆ. ನೀನು ಸುಳ್ಳು, ನಿನ್ನ ಪ್ರೀತಿನೂ ಸುಳ್ಳು, ಎಲ್ಲ ನಾಟಕ. ನೀನೊಬ್ಬಳು ಮೋಸಗಾತಿ.
ನೇತ್ರಾಳನ್ನೇ ಮದುವೆ ಆಗಬೇಕಿತ್ತು ಎಂದ ಮಾತು ಕೇಳಿ ಇವಳ ಹೃದಯದ ಬಡಿತವೇ ಒಂದು ಕ್ಷಣ ನಿಂತು ಬಿಟ್ಟಿತು. ಅವನನ್ನು ಮದುವೆಯಾಗಬೇಕೆಂಬ ಉದ್ದೇಶವೇ ಅವಳಿಗೆ ಇರಲಿಲ್ಲ. ಅವನ ಮದುವೆ ನಿಲ್ಲಿಸಬೇಕು, ಅವನಿಗೆ ಮತ್ತಷ್ಟು ನೋವು ಕೊಡಬೇಕೆಂದು ಅಂದುಕೊಂಡವಳಿಗೆ ತಿಳಿದಿರಲಿಲ್ಲ ತಾನೇ ಪರಿಸ್ಥಿತಿಗೆ ಕಟ್ಟು ಬಿದ್ದು ಅವನನ್ನು ಒರೆಸಬೇಕಾಗುತ್ತದೆ ಎಂದು. ಪ್ಲೀಸ್ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಯಾಕೆ ಹೀಗೆ ನಡ್ಕೊತಿದ್ದೀರಾ ನನ್ನ ಹತ್ರ? ಹೌದು, ನಾನು ನಿಮ್ಮ ಹತ್ರ ಪೊಲೀಸ್ ಅನ್ನೋ ವಿಷಯ ಮುಚ್ಚಿಟ್ಟಿದ್ದೀನಿ, ಜೊತೆಗೆ ನಿಮ್ಮ ಕಂಪನಿ ಲಾಸ್ ಆಗಿದ್ದಕ್ಕೆ ನಾನೇ ಕಾರಣ ಅಂತ ಒಪ್ಕೊತೀನಿ. ಆದರೆ ಯಾಕೆ ಅಂತ ಒಂದಿನಾದರೂ ಕೇಳಿದ್ರಾ? ನನ್ನ ಮಾತು ಕೇಳೋ ತಾಳ್ಮೆ ನಿಮಗೆ ಇಲ್ವಲ್ಲ ಸರ್? ಶಬಾಷ್, ಒಪ್ಕೊಂಡ್ಯಲ್ಲ ನನ್ನ ಲೈಫ್ನ ಹಾಳು ಮಾಡಬೇಕು ಅಂತ ಬಂದೋಳು ನೀನು ಅಂತ. ನಿನ್ನ ಯಾವ ಮಾತನ್ನು ಕೇಳೋಕೆ ನನಗೆ ಇಷ್ಟ ಇಲ್ಲ. ಏನೇ ಅನ್ಯಾಯ ಮಾಡಿದ್ದೆ ನಾನು ನಿನಗೆ? ಕೇಳಿದ ಅವಳ ಭುಜ ಹೊತ್ತಿಡಿದು. ಸರ್ ಪ್ಲೀಸ್ ಬಿಡಿ, ನೋವಾಗ್ತಿದೆ ಎಂದವಳ ಅಳು ಇನ್ನೂ ನಿಂತಿರಲಿಲ್ಲ. ಅವಳ ಅಳು ನೋಡಿಯೂ ಕೂಡ ಅವ ಯಾಕೋ ಮೆತ್ತಗಾಗಲಿಲ್ಲ. ಇನ್ನೊಂದೇ ಒಂದು ಮಾತು ನಿನ್ನ ಬಾಯಿಂದ ಬಂತು, ನಿನ್ನ ಉಸಿರು ಇಲ್ಲಿ ನಿಂತು ಹೋಗುತ್ತೆ, ಹುಷಾರ್, ತೆಪ್ಪಗೆ ಹೋಗ್ಬಿಟ್ಕೋ ಎಂದವ ನೂಕಿಬಿಟ್ಟ ಅವಳನ್ನು ಸೋಫಾದ ಮೇಲೆ. ಅಳುತ್ತಲೇ ಮಲಗಿದ್ದಳು. ಸರ್, ನೀವು ನನ್ನ ಮೇಲೆ ತಪ್ಪು ತಿಳ್ಕೊಂಡಿದ್ದೀರಾ. ಹಿಂದೆ ನಾ ಮಾಡಿದ ತಪ್ಪನ್ನು ಇವತ್ತು ನೀವು ಮಾಡ್ತಿದ್ದೀರಾ. ನೀವು ನನ್ನ ಹೊಡೆದು ಬಡೆದು ಸಾಯಿಸಿದ್ರು ಅಷ್ಟೇ. ನಿಮ್ಮ ಮೇಲಿರೋ ಪ್ರೀತಿ ಎಳ್ಳಷ್ಟು ಕಡಿಮೆಯಾಗೋದಿಲ್ಲ. ನಿಮಗೆ ನಾ ಹೇಗೆ ಅರ್ಥ ಮಾಡಿಸ್ಲಿ? ನೀವು ಕೊಟ್ಟ ಕೈತುತ್ತು ತಿಂದವಳಿಗೆ ಇತ್ತೀಚೆಗೆ ಗಂಟಲಲ್ಲಿ ಅನ್ನ ಇಳಿತಿಲ್ಲ. ನಿಮ್ಮ ಪ್ರೀತಿ ನೋಡಿದವಳಿಗೆ ಈಗ ಈ ಜಗತ್ತೇ ಬೇಡ ಅನ್ನಿಸ್ತಿದೆ. ಆದರೂ ನಾ ಯಾಕೆ ಸುಮ್ಮನೆ ಇದ್ದೀನಿ ಗೊತ್ತಾ? ನನ್ನ ಹಾದಿ ಗೊಂಬೆ ಹಾಕ ಜೀವನ ಸರಿ ಹೋಗಲಿ ಅಂತ. ಜೊತೆಗೆ ನಿಮ್ಮ ಜೊತೆಗೆ ಇದ್ದು ನನ್ನ ಪ್ರೀತಿನ ಅರ್ಥ ಮಾಡಿಸಬೇಕು ಅನ್ನೋ ಕಾರಣಕ್ಕಷ್ಟೇ ನಾ ಎಲ್ಲವನ್ನು ಸಹಿಸಿಕೊಂಡಿದ್ದೀನಿ. ಆದರೆ ಇನ್ನೊಮ್ಮೆ ನಿಮ್ಮ ಬಾಯಿಂದ ತೊಲಗು ಅನ್ನೋ ಒಂದೇ ಒಂದು ಮಾತು ಕೇಳಿ ಬಂದರೂ ನಾ ಈ ಜೀವವನ್ನೇ ತೊರೆದು ಹೋಗ್ತೀನಿ ಸರ್. ನನ್ನ ಪ್ರೀತಿನೇ ಸುಳ್ಳು ಅಂದು ಬಿಟ್ರಲ್ಲ ಸರ್. ಎಲ್ಲರೂ ಹೇಳ್ತಾರೆ ಕಣ್ಣಲ್ಲಿ ಪ್ರೀತಿ ಕಾಣುತ್ತೆ ಅಂತ. ನಿಮಗೆ ನನ್ನ ಕಣ್ಣಲ್ಲಿ ಆ ಪ್ರೀತಿ ಕಾಣಿಸ್ತಿಲ್ವಾ? ನಿಮಗೆ ನನ್ನ ಪ್ರೀತಿ ನಾಟಕದ ಪ್ರೀತಿ ಅನಿಸುತ್ತೆ ಸರ್ ಅಂದುಕೊಂಡಳು ಮನದಲ್ಲಿ. ಇತ್ತ ಅವಳನ್ನು ಒಪ್ಪಿಕೊಳ್ಳಲು ಆಗದೆ ಅವಳ ಮೇಲೆ ದ್ವೇಷ ಮಾಡಬೇಕೆಂಬ ಯೋಚನೆಯಲ್ಲಿ ಮುಳುಗಿದವ ತಾನು ನೋವು ಕೊಡುತ್ತಿದ್ದವನ ಪ್ರೀತಿ ಮಾಡಲು ಒಂದು ಕ್ಷಣ ಸಾಕು, ಆದರೆ ಮರೆಯಲು ಜೀವಮಾನವಿಡಬೇಕು. ನೇತ್ರ ಖುಷಿಯಿಂದ ಇದ್ದಳು. ಅವಳು ಆರಾಧನನ ಮೇಲೆ ಹೊರಿಸಿದ ಆರೋಪ ರಾಘುನ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರಿತು. ಯೋಚಿಸುವ ತಾಳ್ಮೆಯೂ ಅವನಲ್ಲಿ ಇರಲಿಲ್ಲ. ಕಾರಣ ತನ್ನ ಹಳೆಯ ಪ್ರೀತಿಯ ಜೊತೆ ಆರಾಧನ ಪ್ರೀತಿಯು ಸುಳ್ಳು ಎಂಬ ಭ್ರಮೆಯಲ್ಲಿ ಇದ್ದನವನು. ಇದು ನೇತ್ರಾಗೆ ಇನ್ನಷ್ಟು ಕೆಡಕನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಂತಿತ್ತು. ಅತ್ತ ಕಡೆಯಿಂದ ಹಲೋ, ನಾ ಹೇಳಿದ ಕೆಲಸ ಏನು ಮಾಡಿದೆ? ಈ ನೇತ್ರ ಅಂದರೆ ಏನಂದುಕೊಂಡಿದ್ದೀಯಾ? ಕಾಲೇಜ್ ಲೈಫ್ನಲ್ಲಿ ಅವರ ಜೊತೆ ನಾನು ಇಲ್ಲದೇ ಇದ್ದರೂ ಅವರೆಲ್ಲರ ಬಗ್ಗೆ ತಿಳಿದುಕೊಂಡಿದ್ದವಳು. ಈಗ ನನ್ನ ಕಣ್ಮುಂದೆ ಇಷ್ಟೆಲ್ಲ ಆದಮೇಲೆ ನಾನು ಸುಮ್ಮನೆ ಇರೋಕೆ ಬಿಡ್ತೀನಾ? ಆ ಬೀದಿ ಬಿಕಾರಿ ಅಭಿ ಜಾಸ್ತಿ ಹಾರಾಡ್ತಿದ್ದ. ಅವನಿಗೂ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಇದ್ದೆ. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೆ. ಆದರೆ ಆ ದೇವರು ನನ್ನ ಕಡೆ ಇದ್ದ ಅನಿಸುತ್ತೆ. ಅದಕ್ಕೆ ಅವನಿಗೂ ಸರಿಯಾದ ಪೆಟ್ಟನ್ನೇ ಕೊಟ್ಟಿದ್ದಾನೆ. ಅವನ ಹೆಂಡತಿ ಮೆಟ್ಟಿಲ ಮೇಲಿಂದ ಬಿದ್ದು ಮೆಮೊರಿ ಲಾಸ್ ಮಾಡಿಕೊಂಡಿದ್ದಾಳೆ. ಆ ಜಾನಕಿ ಬದಲು ಇವಳು ಜಾರಿ ಬಿದ್ಲು ಅಂತ ಫೀಲ್ ಮಾಡಿಕೊಂಡಿದ್ದೆ. ಆದರೆ ಆ ಅಂಜುಗೆ ಇವರೆಲ್ಲರ ನೆನಪೇ ಇಲ್ಲ. ಹಾಸ್ಪಿಟಲ್ನಲ್ಲಿ ಇವರನ್ನೆಲ್ಲ ಯಾರು ಅಂತ ಕೇಳಿಬಿಟ್ಲು. ಆಗ ಅವರೆಲ್ಲರ ಮುಖ ನೋಡಬೇಕಿತ್ತು. ನನಗೇನೆ ಅಯ್ಯೋ ಅನಿಸ್ಬಿಡ್ತು. ಇದು ಬರೀ ಟೈಲರ್ ಅಷ್ಟೇ. ಇನ್ಮುಂದೆ ಇದಕ್ಕಿಂತ ಹೆಚ್ಚಿನ ಪೆಟ್ನ ಕೊಟ್ಟು ಆ 4 ಜೋಡಿಗಳ ನೆಮ್ಮದಿಯನ್ನು ಕಿತ್ಕೊತೀನಿ ನೋಡ್ತಿರು. ಅತ್ತ ಕಡೆಯಿಂದ ಗುಡ್, ಕೀಪ್ ಇಟ್ ಅಪ್. ರಾಘು ಹೆಂಡ್ತಿ ನನ್ನವಳಾಗಬೇಕು. ನಾನು ಅವಳನ್ನು ಅನುಭವಿಸಬೇಕು. ಹೇ, ವಾಟ್ ಯು ಮೀನ್? ಏನು ಹೇಳ್ತಿದ್ಯಾ ನೀನು? ಅಂದರೆ ನೀನು ನನಗೆ ಮೋಸ ಮಾಡ್ತಿದ್ಯಾ? ನಾನು ಇದನ್ನು ಒಪ್ಪಲ್ಲ. ನೀನು ಯಾವತ್ತಿದ್ರೂ ನನ್ನವನು ಅಷ್ಟೇ, ಅರ್ಥ ಆಯ್ತಾ ಎಂದಳು ಕೋಪದಿಂದ. ಜಸ್ಟ್ ಕೂಲ್ ಬೇಬಿ. ನಾನು ಅವಳನ್ನು ಅನುಭವಿಸಬೇಕು ಅಷ್ಟೇ. ನೀನು ಯಾವತ್ತೂ ನನ್ನವಳೆ. ನಿನಗೆ ರಾಘು, ನನಗೆ ಆರಾಧನ. ಹೆಸರಿಗಷ್ಟೇ ಅವನು ನಿನ್ನ ಗಂಡ ಆಗ್ತಾನೆ. ಆಮೇಲೆ ಅವನನ್ನು ನಮ್ಮ ತಾಳಕ್ಕೆ ತಕ್ಕಂತೆ ಆಟ ಆಡಿಸಬಹುದು ಎಂದ. ಅತ್ತಲಿನವರ ಮಾತಿಗೆ ನಗುತ್ತಲೇ ಫೋನ್ ಇಟ್ಟಳು. ಆರಾಧನ ಎಲ್ಲರಿಗಿಂತ ಮುಂಚಿತವಾಗಿ ಎದ್ದವಳೆ. ರಾಘು ಮಲಗಿದ್ದನ್ನು ಗಮನಿಸಿ ಮೆಲ್ಲನೆ ಅಂಜು ಅಭಿ ರೂಮಿಗೆ ಬಂದಳು. ಮಲಗಿದ್ದರು ಇಬ್ಬರು. ಅಭಿ ಎದೆ ಮೇಲೆ ಮಲಗಿದ್ದಳು ಪುಟ್ಟ ಮಗುವಿನಂತೆ. ತಲೆಗೆ ಹಾಕಿದ ಬ್ಯಾಂಡೇಜ್ ಹಾಗೆಯೇ ಇತ್ತು. ಅವಳನ್ನು ಕಣ್ತುಂಬಿಕೊಂಡ ಹಾರು, ಅಂಜು, ನನ್ನಿಂದ ನಿನಗೆ ಹೀಗಾಯಿತು ಅಂತ ನಿಮ್ಮಣ್ಣ ಹೇಳಿದ್ದರು ಪುಟ್ಟ. ಖಂಡಿತ ನಾನು ಅಂಥ ಕೆಲಸ ಮಾಡ್ತೀನೇನೋ. ಯಾಕೋ ನಿಮ್ಮಣ್ಣ ನನ್ನ ನಂಬ್ತಿಲ್ಲ. ನಿನ್ನ ಹತ್ರನೂ ಸಿಳಿಯೋಕೆ ಬಿಡ್ತಿಲ್ಲ. ನಾನು ನಿನ್ನ ಹತ್ತಿರ ಬರಬಾರ್ದಂತೆ. ಅವರು ನನ್ನ ನೋಡಿದರೆ ಹುರಿದು ಬೀಳ್ತಾರೆ. ಅದಕ್ಕೆ ನಿನ್ನ ನೋಡೋಕೆ ಹೀಗೆ ಕದ್ದು ಮುಚ್ಚಿ ಬಂದೆ ಎಂದು ಮೌನದಿ ಅತ್ತವಳು ಕಣ್ಣು ಒರೆಸಿಕೊಂಡು ಅವಳ ಹಣೆಗೆ ಚುಂಬಿಸಿ ಹೊರ ನಡೆದಳು. ಸ್ನಾನ ಮುಗಿಸಿ ಗೌರಮ್ಮ ಜಾನಕಿಯವರ ಜೊತೆ ಇದ್ದು ತಿಂಡಿಗೆ ಹಣಿ ಮಾಡುತ್ತಿದ್ದಳು. ಇತ್ತ ನಿದ್ದೆಯಿಂದ ಎದ್ದ ರಾಘು ಅವಳನ್ನು ತಡೆಕಾಡುತ್ತಿದ್ದನು. ಆರು,
ಬಾಮ್ಮ ಇಲ್ಲಿ, ಬಾರೋ ಕಂದ, ನನ್ನ ಬಟ್ಟೆ ಐರನ್ ಆಗಿಲ್ಲ, ಸ್ವಲ್ಪ ಎಲ್ಪ್ ಮಾಡೋ ಎಂದು ಶಾಂತವಾಗಿ ಕೂಗಿದ. ಅವನ ರೀತಿಗೆ ನಕ್ಕ ಜಾನಕಿ, ಹೋಗು ಪುಟ್ಟ, ಸ್ವಲ್ಪ ತಡ ಆದರೂ ಆಮೇಲೆ ನಿನ್ನ ಹುಡುಕಿಕೊಂಡು ಬರ್ತಾನೆ ನನ್ನ ಮಗರಾಯ. ಹೆಂಡ್ತಿನ ಒಂಚೂರು ಬಿಟ್ಟಿರೋದಿಲ್ಲ ಎಂದವರ ಮಾತು ಕೇಳಿ ನಾಚಿದವಳು ಖುಷಿಯಿಂದ ಓಡಿದಳು ರಾಘು ರೂಮಿಗೆ. ನಗುತ್ತಲೇ ಹೊಳ ಬಂದವಳ ರಟ್ಟೆ ಹಿಡಿದು, ಎಲ್ಲಿಗೆ ಹೋಗಿದ್ರಿ ಮೇಡಮ್ ಎಂದ. ಅದು ತಿಂಡಿ ರೆಡಿ ಮಾಡ್ತಿದ್ದೆ, ಅತ್ತೆ ಜೊತೆ ಸೇರಿ ಅಂದಳು. ಯಾಕೆ ಮೇಡಮ್, ಇನ್ಯಾರಿಗಾದರೂ ವಿಷ ಹಾಕೋದಿಕ್ಕಾ? ರೀ ಪ್ಲೀಸ್ ಹಾಗೆಲ್ಲ ಹೇಳಿಬಿಡಿ, ಪದೇ ಪದೇ ನನಗೆ ನೋವಾಗುತ್ತೆ ಎಂದು ಕಣ್ಣೀರು ಹಾಕಿದಳು. ಒಂದು ಕಾಲದಲ್ಲಿ ಎಲ್ಲವನ್ನು ಎದುರಿಸುತ್ತಿದ್ದವಳು ಇಂದು ರಾಘುನ ನೋಡಿ ಭಯಪಡುತ್ತಿದ್ದಳು. ನೋಡು, ಈ ನಿನ್ನ ಕಣ್ಣೀರಿಗೆ ಕರಗೋ ಹಳೆ ರಾಘು ನಾನಲ್ಲ. ಪದೇ ಪದೇ ಕಣ್ಣೀರಾಗ್ತಾ ಸೀನ್ ಕ್ರಿಯೇಟ್ ಮಾಡಬೇಡ. ಹಾಗೆ ಇನ್ಮುಂದೆ ಯಾವ ಕೆಲಸಕ್ಕೂ ಮೂಗು ತೂರಿಸಿಕೊಂಡು ಹೋಗಬೇಡ. ಮುಖ್ಯವಾಗಿ ಅಂಜು ರೂಮಿಗೆ ಜಾಗ್ರತೆ. ನಿನ್ನಿಂದ ಏನಾದರೂ ಪ್ರಾಬ್ಲಮ್ ಆಯಿತು, ನಾ ಮನುಷ್ಯನೇ ಆಗಿರಲ್ಲ ಎಂದವ ತಾವಿನ್ನೂ ಹೊರಡಬಹುದು ಮೇಡಮ್ ಎಂದು ಕಣ್ಣು ಒರೆಸಿಕೊಂಡು ಸರಿ ಎಂದು ತಲೆ ಆಡಿಸಿದಳು. ಅವಳು ಹೊರ ಹೋದಾಗ ಬಾಗಿಲು ಮುಚ್ಚಿದವ, ಯಾಕೆ ಬಂದೆ ನನ್ನ ಲೈಫಿಗೆ? ನಿನ್ನ ಕಣ್ಣೀರು ಕೂಡ ನನಗೆ ಕೋಪ ಭರಿಸುತ್ತೆ. ನನಗೆ ನಿನ್ನ ಕಣ್ಣೀರನ್ನು ಒರೆಸೋಕ್ಕೂ ಆಗ್ತಿಲ್ಲ, ಹಾಗೆ ನಿನ್ನನ್ನು ಕ್ಷಮಿಸೋಕ್ಕೂ ಸಹ ಆಗ್ತಿಲ್ಲ ಎಂದವ ಅಳುತ್ತಿದ್ದ ಮೌನದಿ. ಅವಳ ಕಣ್ಣೀರೇ ಅವನ ವೀಕ್ನೆಸ್, ಸಹಿಸಲು ಆಗಲಿಲ್ಲ ಅವನಿಗೆ. ಆದರೆ ಅವಳ ಕಣ್ಣೀರಿಗೆ ಕಾರಣನೂ ಅವನೇ ತಾನೆ. ಇಂದು ಅವಳ ನೋವಿಗೆ ಕಾರಣ ಆದವ ಮುಂದೆ ತಾನೇ ಇದರಿಂದ ಇನ್ನಷ್ಟು ನೋವು ಅನುಭವಿಸಬೇಕೆಂಬ ಕಹಿ ವಿಷಯ ಅವನಿಗೆ ತಿಳಿದಿರಲಿಲ್ಲ. ಅತ್ತು ಅವಳ ರೂಮಿನ ಎದುರುಗಡೆ ಇರುವ ಸೋಫಾದಲ್ಲಿ ಹಾಯಾಗಿ ನಿದ್ರಿಸುತ್ತಿದ್ದವ ಅವಳ ನಿದ್ದೆ ಇನ್ನು ಭಂಗಗೊಳಿಸಿತು. ಅವಳು ಬಿಸಾಡಿದ ಅಡುಗೆ ಮನೆಯಲ್ಲಿದ್ದ ಪಾತ್ರೆಗಳು. ದಡಬಡಾಯಿಸಿ ಎದ್ದವ ಚಂಗನೆ ಅಡುಗೆ ಮನೆ ಕಡೆ ಮುಖ ಮಾಡಿದ. ಅವನನ್ನು ನೋಡಿ ಅವಳ ಕೋಪ ಇನ್ನಷ್ಟು ಹೆಚ್ಚಾಯಿತು. ಪಾತ್ರೆಗಳ ಮೇಲೆ ತೀರಿಸಿಕೊಂಡಳು. ಗೊಂಬೆ, ಏನಿದೆಯಲ್ಲ, ಯಾಕೆ ಪಾತ್ರೆಗಳನ್ನು ಹೀಗೆ ಚೆಲ್ಲಾಪಿಲಿ ಮಾಡ್ತಿದ್ಯಾ? ಏನಾಯ್ತಮ್ಮ ಎಂದು ಹತ್ತಿರ ಬರುತ್ತಿದ್ದವನನ್ನು ನೂಕಿದಳು. ನನಗೆ ಹಸಿವಾಗ್ತಿದೆ ಎಂದಳು ಮೂತಿ ಹುಬ್ಬಿಸಿ. ಅವಳ ರೀತಿಗೆ ಕೊಂಚ ಗೆಲುವಾದವ, ಸರಿ ನಾನು ತಿನ್ನೋಕೆ ಏನಾದರೂ ಮಾಡ್ತೀನಿ, ನೀ ಹೋಗಿ ಫ್ರೆಶ್ ಅಪ್ ಆಗು ಪುಟ್ಟ ಎಂದವ ಅವಳನ್ನು ಬಾತ್ರೂಮ್ಗೆ ನೂಕಿದ. ರೆಡಿಯಾಗಿ ಅವ ಉಪ್ಪಿಟ್ಟು ರೆಡಿ ಮಾಡಿಟ್ಟು ಸ್ನಾನಕ್ಕೆ ಹೋದ. ಅವ ಅತ್ತ ಹೋದತ್ತಲೇ ಉಪ್ಪಿಟ್ಟಿಗೆ ಹಿಡಿಯಷ್ಟು ಉಪ್ಪನ್ನು ಬೆರೆಸಿ ಸದ್ದಿಲ್ಲದೆ ಬಂದು ಕುಳಿತಳು ಟಿವಿ ನೋಡುತ್ತಾ. ಅವ ರೆಡಿಯಾಗಿ ಬಂದ ಅವಳಾಗಲೇ ಬಡಿಸಿಕೊಂಡು ತಿನ್ನುತ್ತಿದ್ದಳು. ತಾನು ಕೂತು ತಿಂಡಿ ಬಡಿಸಿಕೊಂಡವ ತಿನ್ನುತ್ತಿದ್ದನ್ನು ಹುಗಿದು ಬಿಟ್ಟ. ಅವಳು ಆರಾಮಾಗಿ ತಿಂಡಿ ತಿನ್ನುತ್ತಿದ್ದಳು. ಅನುಮಾನ ಬಂದು ಅವಳ ತಟ್ಟೆಗೆ ಕೈ ಹಾಕಿ ತಿಂದವ ಅವಳನ್ನೇ ನೋಡುತ್ತಿದ್ದ. ಅದೇಗೆ, ನನ್ನ ತಟ್ಟೆಯಲ್ಲಿರುವ ಉಪ್ಪಿಟ್ಟು ಮಾತ್ರ ಉಪ್ಪಾಗಿದೆ, ಇವಳ ತಟ್ಟೆಯಲ್ಲಿ ಇರುವುದು ಮಾತ್ರ ಸರಿಯಾಗಿ ಇದೆಯಲ್ಲ ಎಂದು ಯೋಚಿಸುತ್ತಿದ್ದ. ತಟ್ಟೆಗೆ ನೀರು ಸುರಿದು, ಮೊದಲು ನನಗೆ ಇಲ್ಲಿಂದ ಕರ್ಕೊಂಡು ಹೋದರೆ ಸರಿ, ಇಲ್ಲ ಅಂದರೆ ಇಂಥದ್ದೇ ಪ್ರತಿದಿನ ಆಗ್ತಾ ಇರುತ್ತೆ ಎಂದವಳು ವ್ಯಂಗ್ಯವಾಗಿ ನಕ್ಕು ಹೋದಳು. ಮೌನವಾಗಿ ಅಳುತ್ತಾ ಹೊರ ಹೋದ. ಸಂಬಂಧಗಳು ಗಟ್ಟಿಯಾಗಿ ಇರಬೇಕೆಂದರೆ ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲದ ಸಂಬಂಧಗಳು ಬೇಗನೆ ಅಳಸಿ ಹೋಗುತ್ತವೆ. ದಿನಗಳು ಸಾಗುತ್ತಿದ್ದವು. ಅಂಜು ಮನೆಗೆ ಬಂದು ತಿಂಗಳಾಗಿತ್ತು. ರಾಘು ಆರೂನ ನಡುವೆ ನೀರಸ ಮೌನ. ರಾಘುನ ತಿರಸ್ಕಾರದ ನೋಟವನ್ನು ಎದುರಿಸಲಾಗದೆ ಒಳಗೊಳಗೆ ಕುಗ್ಗಿ ಹೋಗಿದ್ದಳವಳು. ಆದರೆ ಮೇಲು ನೋಟಕ್ಕೆ ಮಾತ್ರ ಎಲ್ಲರ ಮುಂದೆ ನಗುವಿನ ಮುಖವಾಡ ಧರಿಸುತ್ತಿದ್ದಳವಳು. ಇತ್ತ ಆಫೀಸಿಗೆ ಬಂದ ರಾಘು ಆದಿತ್ಯನಿಗಾಗಿ ಹುಡುಕಾಡುತ್ತಿದ್ದನು. ಅವ ಆಗಲೇ 6 ಅಭಿಗೆ ಚಿಕ್ಕಮಗಳೂರಿಗೆ ಹೋಗುವುದಾಗಿ ತಿಳಿಸಿದ್ದರಿಂದ ಅವರಿಬ್ಬರೇ ಅವನಿಗೆ ರಜೆ ಕೊಟ್ಟಿದ್ದರು. ರಾಘು ಅಟೆಂಡರ್ ಚಂದ್ರಪ್ಪನ ಬಳಿ ವಿಚಾರಿಸಿದ. ಇಷ್ಟು ದಿನದ ಗೋಜಲುಗಳ ಮಧ್ಯೆ ಅವ ಆದಿತ್ಯನನ್ನೇ ಮರೆತು ಬಿಟ್ಟಿದ್ದ. ಚಂದ್ರಪ್ಪ ಅವರಿಗೂ ಗೊತ್ತಿಲ್ಲದ ಕಾರಣ, ತುಂಬ ದಿನಗಳಿಂದ ಅವರು ಬರ್ತಿಲ್ಲ ಸರ್, ಲೀವ್ ತಗೊಂಡಿದ್ದಾರೆ ಅನಿಸುತ್ತೆ. ಆದರೆ ಕೊನೆ ಬಾರಿ ಅವರು ಹೊರಡುವಾಗ ಅಭಿ ಸರ್ ಮತ್ತು ಆರಾಧನಾ ಮೇಡಮ್ ಜೊತೆ ತುಂಬ ಹೊತ್ತು ಕ್ಯಾಂಟೀನಲ್ಲಿ ಕುಳಿತು ಮಾತನಾಡುತ್ತಿದ್ದರು ಎಂಬ ವಿಷಯವನ್ನು ತಿಳಿಸಿದರು. ಸರಿ, ನೀವಿನ್ನು ಹೊರಡಿ. ಅವರು ಹೋದದ್ದೇ ತಡ. ಯೋಚಿಸುತ್ತಾ ಕುಳಿತು ಬಿಟ್ಟ. ಅಭಿ ಜೊತೆ ಮಾತಾಡೋ ಅಂಥ ವಿಷಯ ಏನಿತ್ತು? ತುಂಬ ಹೊತ್ತು ಮಾತಾಡ್ತಿದ್ರು ಅಂತ ಚಂದ್ರಪ್ಪ ಅವರು ಹೇಳಿದ್ರಲ್ಲ. ತಲೆಗೆ ಹುಳ ಬಿಟ್ಟಂಗಾಗಿದೆ. ಆಗ ತಾನೇ ಹೊಳ ನುಗ್ಗಿದಳು ನೇತ್ರ. ರಾಘು, ರಾಘು ಎಂದು ಕೂಗಿದಳು. ಎಚ್ಚೆತ್ತವ, ಅರೆ ನೇತ್ರ, ನೀನು ಹೇಗೆ, ಯಾಕೆ ಬಂದೆ? ಮನೆಯಲ್ಲಿ ಇದು ರೆಸ್ಟ್ ಮಾಡಬೇಕಿತ್ತು. ಅರೆ ರಾಘು, ರೆಸ್ಟ್ ಮಾಡುವಂಥದ್ದು ನನಗೇನಾಗಿದೆ? ಅದು ನಿನ್ನ ತಲೆಗೆ ಪೆಟ್ಟಾಗಿತ್ತು ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಅಷ್ಟರಲ್ಲಿ ಆರಾಧನಾ ಹೊಳ ನುಗ್ಗಿದ್ದಳು. ಹಲೋ ಮೇಡಮ್, ಏನ್ರಿ ಹಾಗೆ ಗೂಳಿ ನುಗ್ಗಿದ ಹಾಗೆ ನುಗ್ಗೋದಾ? ಸ್ವಲ್ಪನೂ ಮ್ಯಾನರ್ಸ್ ಇಲ್ವ ನಿಮಗೆ? ರೀ, ಅದು ನಿಮಗೆ ಊಟ ಕೊಡೋಣ ಅಂತ ಬಂದೆ. ನಿಮಗೆ ಕನ್ನಡ ಅರ್ಥ ಆಗುತ್ತೆ ಅಲ್ವಾ? ಕಾಲ್ ಮೀ ಸರ್, ಓಕೆ? ಇದು ಮನೆ ಅಲ್ಲ ಅನ್ನೋದು ನೆನಪಿರಲಿ ಎಂದ. ನೇತ್ರ ಒಳಗೊಳಗೆ ಹಿಗ್ಗಿ ಹಿರಿಯುತ್ತಿದ್ದಳು. ಆರುಗೆ ಆಗಲೇ ಅಳು ಬಂದಂತಿತ್ತು. ಕಣ್ಣೀರು ಯಾರಿಗೂ ಕಾಣಬಾರದೆಂದು ಒರೆಸಿಕೊಂಡು ಪ್ರೀತಿಯಿಂದ ತಂದ ಊಟದ ಬಾಕ್ಸನ್ನು ಅಲ್ಲೇ ಇಟ್ಟು ಹೋದಳು. ಆರು, ನಿತ್ಕೋ ಎಂದು ಕೂಗಿ ತಡೆಯಲು ಹೋದವನನ್ನು ನೇತ್ರ ತಡೆದಳು. ಅಭಿ ರಾಘು ಜೊತೆ ಮಾತನಾಡಬೇಕೆಂದು ಅವನ ಚೇಂಬರಿಗೆ ಹೋಗುವ
ಗ ಅಳುತ್ತಾ ಹೋದ ಹಾರೂನ ಕಂಡು ಅವಳನ್ನು ಹಿಂಬಾಲಿಸಿದನು. ರಾಘು, ಇದು ಆಫೀಸ್, ಬೆಡ್ರೂಮ್ ಅಲ್ಲ, ನೆನಪಿರಲಿ. ಮನೆಗೆ ಹೋದ್ಮೇಲೆ ನಿಮ್ಮ ರೊಮ್ಯಾನ್ಸ್ ಇಟ್ಕೊಳ್ಳಿ. ಅಲ್ಲ ನೇತ್ರ, ಅದು ಅವಳು ಪ್ರೀತಿಯಿಂದ ಊಟ ತಂದಿದ್ಲು, ನಾನು ಬೈದೆ ಅಂತ ಹತ್ಕೊಂಡು. ಶಟಪ್ ರಾಘು, ಅವಳು ಇಷ್ಟೆಲ್ಲ ಮಾಡಿದ್ದಾಳೆ ಅಂದ ಮೇಲೆ ನೀನು ಇಷ್ಟು ಬೇಗ ಅವಳ ತಪ್ಪನ್ನು ಒಪ್ಪಿ ಕ್ಷಮಿಸಿಬಿಟ್ಟಿಯಾ? ಎಷ್ಟೇ ಆದರೂ ಮುದ್ದಿನ ಹೆಂಡತಿ, ಕಣ್ಣೀರು ನೋಡಿ ಸಹಿಸೋಕ್ಕಾಗಲಿಲ್ಲ ಅಲ್ವಾ ನಿನಗೆ? ಅವಳು ನೀನು ಪ್ರೀತಿಗೆ ಡಿಸರ್ವ್ ಅಲ್ಲ. ಅವಳಿಗೆ ನೀನು ಎಷ್ಟನೆಯವನೋ ಎಂದು ಬಿಟ್ಟಳು ಕೋಪದ ಬರದಲ್ಲಿ. ನೇತ್ರ, ಇನ್ನೊಂದೇ ಒಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದರೂ ಚೆನ್ನಾಗಿರೋದಿಲ್ಲ. ಅವಳು ಬದಲಾಗಿದ್ದಾಳೆ. ಅವಳಿಗೆ ನೋವು ಕೊಟ್ಟು ಇನ್ನಷ್ಟು ಹಿಂಸೆ ಮಾಡುತ್ತಿರುವುದು ನಾನು. ನೀನು ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಡು ಪ್ಲೀಸ್. ನನಗೂ ಸಾಕಾಗಿದೆ ಇದನ್ನೆಲ್ಲ ನೋಡಿ ಎಂದು ಕೈ ಮುಗಿದ. ಕೂಲ್ ಡೌನ್ ರಾಘು, ನಾನು ಹೇಳಿದ್ದರಲ್ಲಿ ತಪ್ಪೇನಿದೆ? ನಿನಗೆ ಸಾಕ್ಷಿ ಬೇಕು ತಾನೆ ಎಂದವಳು ಮೊಬೈಲ್ ತೆಗೆದು ಹಾರೂನ ತಬ್ಬಿ ಹಣೆಗೆ ಮುತ್ತಿಟ್ಟ ಫೋಟೋವೊಂದನ್ನು ತೋರಿಸಿದಳು. ಆರಾಧನಾ ಹೇಳದೆ ಕೇಳದೆ ಓವರ್ ಟೈಮ್ ಕೆಲಸ ಮಾಡಿ ಪ್ರಜ್ಞೆ ತಪ್ಪಿದಾಗ ರಾಘು ಹಾಸ್ಪಿಟಲ್ಗೆ ಸೇರಿಸಿದ್ದನು. ಆದಿತ್ಯ ಗೊಂಬೆಯ ಟ್ರೀಟ್ಮೆಂಟ್ಗೋಸ್ಕರ ಹೋಗಿದ್ದರಿಂದ ಮಾರನೇ ದಿನ ವಿಷಯ ಗೊತ್ತಾದ ಹಾರೂನ ಬಳಿ ಜಗಳ ಮಾಡಿದಾಗ ನಿಜ ವಿಷಯ ಗೊತ್ತಾಗಿ ಅವಳನ್ನು ಸಮಾಧಾನ ಮಾಡಿ ಹಣೆಗೆ ಮಮತೆಯಿಂದ ಚುಂಬಿಸಿದನು. ಅಚಾನಕ್ಕಾಗಿ ಅಲ್ಲಿಗೆ ಬಂದ ನೇತ್ರ ಎಂದಾದರೂ ಒಮ್ಮೆ ಇವರಿಗೆ ಅವಮಾನ ಮಾಡಬೇಕೆಂದುಕೊಂಡವಳು ಅವರಿಬ್ಬರು ತಬ್ಬಿಕೊಂಡಿದ್ದನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಳು. ಅವನಿಟ್ಟ ಮುತ್ತು ಇವಳ ಫೋನಿನಲ್ಲಿ ಬೆಚ್ಚಗೆ ಕುಳಿತಿತ್ತು. ಅದು ಇಂದು ನೇತ್ರಾಳ ಉಪಯೋಗಕ್ಕೆ ಬಂತು. ಅದನ್ನು ನೋಡಿದ ರಾಘು ಶಾಕ್ನಲ್ಲಿದ್ದನು. ನೋಡು, ನೀನು ಹೆಂಡ್ತಿ ಅವತಾರ. ಇಷ್ಟಾದರೂ ನೀನು ಹೆಂಡ್ತಿನ ಚಿನ್ನ ರನ್ನ ಅಂತ ಹೋಗಿ ಮುದ್ದು ಮಾಡು, ಸರಿನಾ? ಹೊರಡ್ತೀನಿ, ನಡೆದೇ ಬಿಟ್ಟಳು ಕಾಲಪ್ಪಿಲಿಸಿ. ಒಂದು ವೇಳೆ ನೇತ್ರ ಹೇಳಿದ್ದು ನಿಜ ಆದರೆ, ಓ ಮೈ ಗಾಡ್, ನಾನೇನು ಮಾಡಲಿ? ಈಗ ನನ್ನ ಹಾರು ಬದಲಾಗಿದ್ದಾಳೆ ಅನಿಸುತ್ತಿದೆ. ಅವಳು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ? ನನ್ನ ಕಂದ ಆ ಥರ ಹುಡುಗಿಯಲ್ಲ. ಪಾಪ, ಅವಳಿಗೆ ತುಂಬ ನೋವು ಕೊಟ್ಟು ಬಿಟ್ಟೆ. ಮೊದಲು ಅವಳ ಹತ್ರ ಮಾತಾಡಬೇಕು. 5 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ಬೇಡಿಕೊಳ್ತಾ ಇದ್ಲು. ಮೊದಲು ಅವಳ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ಕೊಬೇಕು. ಗೊಂಬೆ ಪ್ರತಿಯೊಂದರಲ್ಲೂ ಅವನಿಗೆ ಕೊಂಕು ತೆಗೆದು ಮಾತನಾಡುತ್ತಿದ್ದಳು. ಹಿಂದೆ ಅವ ಮಗುವಿನಂತೆ ಪ್ರೀತಿ ಮಾಡಿದ ವಿಷಯವನ್ನೇ ಮರೆತು ಮಾತನಾಡುತ್ತಿದ್ದಳು. ತಿನ್ನುತ್ತಿದ್ದ ತಟ್ಟಿಗೆ ನೀರು ಚೆಲ್ಲಿ ಹಾಳು ಮಾಡಿದ್ದರಿಂದ ಯಾವುದೋ ಬೆಟ್ಟದ ತುದಿಯಲ್ಲಿ ಹೋಗಿ ನಿಂತವನ ಮನಸ್ಸು ರಾಡಿಯಾಗಿತ್ತು. ಯಾರ ಹತ್ತಿರವಾದರೂ ಸರಿ, ತನ್ನ ಮನಸ್ಸಿನ ತೊಳಲಾಟವನ್ನು ಹೇಳಿ ಮನಸ್ಸು ಹಗುರವಾಗುವವರೆಗೂ ಹತ್ತು ಬಿಡಬೇಕೆಂದುಕೊಂಡ. ಆದರೇನು ಮಾಡುವುದು? ಈಗಾಗಲೇ ರಾಘುನ ಬಗ್ಗೆ ಸತ್ಯ ಗೊತ್ತಾದ ಮೇಲೆ ಆರು ಜೊತೆ ಆದಿತ್ಯನವೀಗೂ ತಮ್ಮ ಯೋಚನೆ ಹಾಗೂ ಯೋಜನೆಗಳ ಬಗ್ಗೆ ಬೇಸರವಾಯಿತು. ಸುಖ ಸುಮ್ಮನೆ ರಾಘುಗೆ ನೋವು ಕೊಟ್ಟೆವಲ್ಲ ಎಂದುಕೊಂಡರು. ಆದ್ದರಿಂದಲೇ ಈಗ ಪಶ್ಚಾತ್ತಾಪದ ಬೇಗೆಯಲ್ಲಿರುವ ಆರು ಬಳಿ ತನ್ನ ನೋವನ್ನು ಹೇಳಿಕೊಂಡರೆ ತಾನು ಇನ್ನಷ್ಟು ಕೊರಗುತ್ತಾಳೆ ಎಂದುಕೊಂಡವನು ಬೆಟ್ಟದ ಬಳಿ ಬಂದನು. ನಿಸರ್ಗದ ಮಡಿಲಿನಲ್ಲಿ ಒಬ್ಬನೇ ಕುಳಿತನು. ಬಾಲ್ಯದಿಂದಲೂ ಗೊಂಬೆಯ ಬಗ್ಗೆ ಕನಸು ಕಾಣುತ್ತಿದ್ದ ಹುಡುಗನವನು. ಮದುವೆ ಎಂದರೇನು ಎಂಬುದೇ ಅರಿಯದ ವಯಸ್ಸಿನಿಂದಲೂ ಅವಳನ್ನು ಇಷ್ಟಪಡುತ್ತಿದ್ದ. ಆದರೆ ಬೆಳೆಯುತ್ತಾ ಹೋದಂತೆ ಅವಳನ್ನು ಪ್ರೀತಿಸಲು ಶುರು ಮಾಡಿದ್ದ. ಅವಳೇ ಅವನ ಜೀವವಾಗಿದ್ದಳು. ಅವಳಿಗೆ ಅವನೆಂದರೆ ಕೇವಲ ಅತ್ತೆಯ ಮಗನಷ್ಟೇ. ಪಂಕಜ ಅಮ್ಮ ಎಂದರೆ ಪಾರ್ವತಿಯವರಿಗಿಂತಲೂ ಹೆಚ್ಚು ಅವನಿಗೆ. ಅವರು ಅಷ್ಟೇ ಆದಿತ್ಯನನ್ನು ತುಂಬ ಹಚ್ಚಿಕೊಂಡಿದ್ದರು. ಗೊಂಬೆಗೆ ಆದಿತ್ಯನೇ ಸರಿಯಾದ ಜೋಡಿ. ಜೊತೆಗೆ ತವರು ಮನೆಯ ಸಂಬಂಧ ಉಳಿಯುತ್ತದೆ ಎಂದುಕೊಂಡರು. ಆದರೆ ಕುಡಿತದ ಚಟದಿಂದ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೆಣವಾಗಿ ಹೋದ ಗಂಡನಿಂದ ನೊಂದು ಬೆಂದು ಹೋಗಿದ್ದರಿಂದ ತವರು ಮನೆಯಿಂದ ದೂರ ಇದ್ದರು. ಆದರೆ ಆದಿತ್ಯನ ಪ್ರೀತಿ ಅವರ ಸಂಬಂಧವನ್ನು ಬೆಸುಗೆ ಹಾಕಿದ್ದು. ಅಂದಿನಿಂದ ಗೊಂಬೆ ಜೊತೆಯಾಗಿಯೇ ಬೆಳೆದರು. ಅವಳಿಗೆ ಆದಿತ್ಯನೇ ಪ್ರಪಂಚವಾಗಿ ಹೋಗಿದ್ದ. ಅವಳ ಬೇಕು ಬೇಡಗಳನ್ನು ಈಡೇರಿಸುತ್ತಿದ್ದ. ಮಾಮ ಎಂದು ಅವನ ಹಿಂದೆ ಮುಂದೆ ಸುತ್ತುತ್ತಿದ್ದಳು. ಆದರೆ ಬೆಳೆಯುತ್ತಾ ಹೋದಂತೆ ಅವಳಿಗೇಕೋ ಆದಿತ್ಯ ಎಂದರೆ ವಿಪರೀತ ಕೋಪ ಬರುತ್ತಿತ್ತು. ಅದಕ್ಕೆ ಕಾರಣವೂ ಇತ್ತು. ಅದೇ ಅವರಿಬ್ಬರ ಮದುವೆ. ಅವಳಿಗೇಕೋ ಅದು ಇಷ್ಟವಿರಲಿಲ್ಲ. ಆದಿತ್ಯ ಜೊತೆ ಮಾತನಾಡಬೇಕೆಂದು ಹೊರಗಡೆ ಕರೆದುಕೊಂಡು ಹೋದವಳು ಅವನ ಹತ್ತಿರ, ನೋಡು ಆದಿ, ನನಗೆ ಈ ಮದುವೆ ಇಷ್ಟವಿಲ್ಲ. ನಾವು ನಿಮ್ಮ ಮನೆಯಲ್ಲಿ ಇದ್ದೀವಿ ಅಂದ ತಕ್ಷಣ ನೀವು ಹೇಳಿದಾಗೆ ಕೇಳಿಕೊಂಡು ಬಿದ್ದಿರಬೇಕಾ? ನನಗೆ ನನ್ನ ಸ್ವಂತ ಬದುಕು ಕಟ್ಟಿಕೊಂಡು ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ಹೀಗೆ ಬಲವಂತವಾಗಿ ನನ್ನ ಪಡೆದುಕೊಳ್ಳಬೇಕು ಅನ್ನೋ ಆಸೆ ಇದ್ದರೆ ಅದನ್ನು ಇಲ್ಲಿಗೆ ಬಿಟ್ಟು ಬಿಡು ಎಂದವಳೆ ಅವನ ಮುಖವನ್ನು ನೋಡದೆ ಹೋದಳು. ಅಲ್ಲಿಗೆ ಆದಿತ್ಯನ ಪ್ರೀತಿಯ ಗೋಪುರ ಕುಸಿಯಿತು. ಅವಳ ತಿರಸ್ಕಾರ ಅವನಿಗೆ ಅತೀವ ನೋವು ತಂದಿತು. ಅವ ತನ್ನ ಬಾಲ್ಯದ ಪ್ರೀತಿಯನ್ನು ಅವನ ಬಳಿ ಹೇಳಿಕೊಳ್ಳಬೇಕೆಂಬ ಆಸೆಯಿಂದ ಬಂದಿದ್ದ. ಮಾಮ ಮಾಮ ಎಂದು ಹೇಳುತ್ತಿದ್ದವಳು ಆದಿತ್ಯ ಎಂದಾಗ ಅವನಿಗೆ ಅರ್ಥವಾಗಿ ಹೋಯಿತು. ಅವಳ ಪ್ರೀತಿ ನನಗೆ ಎಂದಿಗೂ ಸಿಗುವುದಿಲ್ಲ ಎಂದು ಅರಿವಾದೊಡನೆ ಅವಳ ನೆನಪಿಂದ ದೂರ ಹೋಗಬೇಕೆಂದು ತಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದೂರ ಹೋದ. ತಿಂಗಳಿಗೊಮ್ಮೆ ಅವ ಮನೆಗೆ ಬಂದರೂ ಅವನಿಗೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ.
ಅವನನ್ನು ಕಡೆಗಣಿಸುತ್ತಿದ್ದಳು. ಅವಳ ನಿರ್ಲಕ್ಷ್ಯ ಅವನಿಗೆ ಘಾಸಿ ಮಾಡಿದರೂ ಎಲ್ಲವನ್ನು ಸಹಿಸಿಕೊಂಡಿದ್ದ. ಇಂದಲ್ಲ ನಾಳೆ ಅವಳಿಗೆ ತನ್ನ ಪ್ರೀತಿ ಅರಿವಾಗುತ್ತದೆಂದು ಎಲ್ಲ ನೆನಪಿನಿಂದ ಹೊರಬಂದ ಆದಿ ಗೊಂಬೆಯನ್ನು ನೆನೆದು ಬಿಕ್ಕಳಿಸುತ್ತಿದ್ದನು. ಇತ್ತ ರಾಘುಗೆ ಊಟ ಕೊಟ್ಟು ಬಂದ ಹಾರು ಅವನು ಇಲ್ಲದಿರುವ ಸಮಯ ನೋಡಿಕೊಂಡು ಅಂಜು ರೂಮಿಗೆ ಬಂದು ಮಧ್ಯಾಹ್ನದ ಊಟವನ್ನು ತಂದು ಅವಳನ್ನು ಎಬ್ಬಿಸಿದಳು. ನೇತ್ರ ಮನೆಯಲ್ಲಿ ಇದ್ದಿದ್ದರೆ ಹಾರುಗೆ ಅಡ್ಡಗೋಡೆಯಾಗಿ ಇರುತ್ತಿದ್ದಳು. ಅಂಜು ರೂಮಿಗೆ ಬಿಡದೆ ಮುದುರಿಕೊಂಡು ಮಲಗಿದ್ದ ಅಂಜು ಬಳಿ ಬಂದವಳೆ ಅವಳ ತಲೆಯನ್ನು ಮೆತ್ತಗೆ ಸವರಿ ಕಣ್ಣೀರಾಕಿದಳು. ಅವಳ ಕಣ್ಣೀರು ಅಂಜು ಹಣೆಯನ್ನು ಸೋಕಿತು. ಕಣ್ತೆರೆದ ಅಂಜು ಅವಳನ್ನು ಕಂಡು ನಿಧಾನವಾಗಿ ಏಳಲು ಪ್ರಯತ್ನಿಸುತ್ತಿದ್ದಳು. ಆರು ಅವಳಿಗೆ ಹೇಳಲು ಸಹಾಯ ಮಾಡಿ ಕೂರಿಸಿದಳು. ಯಾಕೆ ನೀವು ಅಳ್ತಾ ಇದ್ದೀರಾ? ಏನಾಯಿತು? ಏನಿಲ್ಲ ಅಂಜು, ನೀವು ನನಗಿಂತ ದೊಡ್ಡವರಾದರೂ ನನಗೆ ಪುಟ್ಟ ಹುಡುಗಿ ಥರ ಕಾಣ್ತಿದ್ದೀರಾ. ನನ್ನಿಂದಾನೇ ನಿಮಗೆ ಹೀಗೆಲ್ಲ ಆಯ್ತಲ್ಲ ಅಂತ ನೆನಪಿಸಿಕೊಂಡರೆ ಸಂಕಟ ಆಗ್ತಿದೆ. ಯಾರು ಹೇಳಿದ್ದು ಆ ಥರ? ನಿಮ್ಮಿಂದಾನೇ ನನಗೆ ಹೀಗೆ ಆಗಿದ್ದು ಎಂದು. ನಾನು ಎಣ್ಣೆ ಚೆಲ್ಲಿದ್ದಕ್ಕೆ ನೀನು ಜಾರಿ ಬಿದ್ದಿದ್ದು. ನನ್ನ ನಿರ್ಲಕ್ಷ್ಯತನವೇ ಇವತ್ತಿನ ನಿನ್ನ ಪರಿಸ್ಥಿತಿಗೆ ಕಾರಣ. ತಪ್ಪಾಯ್ತು ಅಮ್ಮ, ಕ್ಷಮಿಸಿಬಿಡು ಎಂದು ಕೈ ಮುಗಿದು ಕಣ್ಣೀರಾಕಿದಳು. ಸುತ್ತಮುತ್ತ ನೋಡಿದವಳೆ ನಿಧಾನವಾಗಿ ಅತ್ತಿಗೆ ನನಗೆ ನಿಲ್ಲೋದಕ್ಕೆ ಸಹಾಯ ಮಾಡಿ ಎಂದು ತಡವರಿಸುತ್ತಾ ಹೇಳಿದಳು. ಅವಳನ್ನೇ ನೋಡುತ್ತಿದ್ದಳು. ಯಾಕಾಗಿ ಹೀಗೆ ಹೇಳಿದಳೆಂದು. ಪ್ಲೀಸ್ ಅತ್ತಿಗೆ ಎಂದಾಗ ಅವಳು ಹೇಳಿದಂತೆ ನಿಧಾನವಾಗಿ ಅವಳ ಹೆಗಲಿಗೆ ಕೈ ಹಾಕಿ ಅವಳನ್ನು ಬಾಗಿಲ ಬಳಿ ಕರೆತಂದಳು. ಆರು ಹಿಡಿದುಕೊಂಡೆ ಬಾಗಿಲ ಬಳಿ ಬಂದವಳು ಕೈ ಎತ್ತಿ ಬಾಗಿಲನ್ನು ಕ್ಲೋಸ್ ಮಾಡಿದವಳೆ. ಆರುನ ಹಾಸಿಗೆ ಮೇಲೆ ತಂದು ಕೂರಿಸಿದವಳೆ. ಅವಳ ಮಡಿಲಲ್ಲಿ ಮಲಗಿದವಳೆ. ಅತ್ತಿಗೆ, ನೀವು ನನಗಿಂತ ಚಿಕ್ಕವರಾದರೂ ನನ್ನನ್ನು ಪುಟ್ಟ ಅಂತ ಪ್ರೀತಿಯಿಂದ ಕರೀತೀರಾ. ನನ್ನ ಮಗು ಥರ ಕಾಳಜಿ ಮಾಡ್ತೀರಿ. ಅಣ್ಣನ ಪ್ರೀತಿ ಬಗ್ಗೆ ಗೊತ್ತಾದಾಗ ಪಶ್ಚಾತ್ತಾಪ ಪಟ್ರಿ. ಒಳಗೊಳಗೆ ನೊಂದು ಬೆಂದು ಹೋಗಿದ್ದೀರಾ ಅಂತ ನನಗೆ ಗೊತ್ತು. ಪ್ಲೀಸ್ ನೀವು ನೊಂದುಕೊಳ್ಳಬೇಡಿ. ನನಗೆ ಈ ಥರ ಆಗಿರೋದಕ್ಕೆ ನೀವು ಕಾರಣ ಅಲ್ಲ. ನನ್ನ ಇವತ್ತಿನ ಸ್ಥಿತಿಗೆ ಕಾರಣ ಆ ಪಾಪಿ ನೇತ್ರ ಎಂದಳು. ಅಂಜು, ಅಂದರೆ ನಿನಗೆ ಎಲ್ಲ ನೆನಪಿದ್ಯಾ ಎಂದು ಕೇಳಿದಳು ಆಸೆಗಣ್ಣಿನಿಂದ. ಹೌದು ಅತ್ತಿಗೆ, ನನಗೆಲ್ಲ ನೆನಪಿದೆ ಎಂದವಳೆ ತಲೆ ತಗ್ಗಿಸಿದಳು. ಅಂಜು, ಏನು ಹೇಳ್ತಿದ್ಯಾ ನೀನು? ನಿನಗೆ ಎಲ್ಲ ನೆನಪಿದ್ಯಾ? ಹೌದು ಅತ್ತಿಗೆ, ನನಗೆ ಎಲ್ಲ ನೆನಪಿದೆ. ನಿನಗೆ ನಿನ್ನ ತಲೆಗೆ ಏಟಾಗಿದೆ ಅಲ್ವಾ ಅಂಜು? ಮತ್ತೆ ಹೇಗೆ ಇದೆಲ್ಲ? ಅತ್ತಿಗೆ, ತಲೆಗೆ ಏಟಾಗಿದ್ದೇನೋ ನಿಜ, ಆದರೆ ನಾನು ಮರೆತು ಹೋಗಿದ್ದೀನಿ ಅನ್ನೋದು ಸುಳ್ಳು. ಅಂದರೆ ನಿನಗೆ ಎಲ್ಲ ನೆನಪಿದ್ಯಾ? ಆದರೆ ಹೀಗೆ ನಾಟಕ ಮಾಡಿದ್ಯಾಕಮ್ಮ? ಹೇಳು ಅಂಜು, ಯಾಕೆ ಹೀಗೆ ಮಾಡಿದ್ದೆ? ಅದಕ್ಕೆ ಕಾರಣ ಇದೆ ಅತ್ತಿಗೆ. ಏನು ಕಾರಣ? ಅದೇನು ಅಂತ ಹೇಳು. ಅದು ಅತ್ತಿಗೆ, ನಾನು ನಾಟಕ ಮಾಡೋದಕ್ಕೆ ಕಾರಣ ಆ ನೇತ್ರಾನೇ. ವಾಟ್? ನೀನು ನಾಟಕ ಮಾಡೋದಕ್ಕೆ ನೇತ್ರ ಹೇಗೆ ಕಾರಣ ಆಗ್ತಾಳೆ? ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳು ಅತ್ತಿಗೆ. ಹೇಳ್ತೀನಿ ಅತ್ತಿಗೆ ಎಂದು ಮಾತು ಶುರು ಮಾಡಿದವಳು ಬಾಗಿಲು ಬಡಿದ ಸದ್ದಿಗೆ ಭಯಗೊಂಡರು. ಅತ್ತಿಗೆ, ನಾವು ಮಾತಾಡೋದನ್ನು ಯಾರಾದರೂ ಕೇಳಿಸಿಕೊಂಡಿರಬಹುದಾ? ನನಗೆ ಯಾಕೋ ಭಯ ಆಗ್ತಿದೆ. ಆ ಮನೆ ಹಾಳಿನ ಏನಾದರೂ ಬಂದು ಬಿಟ್ಲಾ? ಭಯಪಡಬೇಡ ಅಂಜು, ನಾನು ನೋಡ್ತೀನಿ ಇರು. ನೀನು ಏನು ಗೊತ್ತಿಲ್ಲದವಳ ಥರ ಸುಮ್ಮನಿದ್ದು ಬಿಡು. ಯಾರು ಅಂತ ನೋಡಿ ಬರ್ತೀನಿ, ಮಲಗು. ಬಾಗಿಲು ತೆರೆದು ನೋಡಿದಳು. ಎದುರಿಗೆ ಅಭಿ ನಿಂತಿದ್ದ. ಅಣ್ಣ ಎಂದಳು. ಪುಟ್ಟ, ನೀನು ಹುಷಾರಾಗಿದ್ಯಾ ತಾನೆ? ನಿನಗೇನು ಆಗಿಲ್ಲ ಅಲ್ವಾ ಎಂದ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು. ಆದಿತ್ಯನಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಳು. ಜೊತೆಗೆ ಅಭಿ ಅವಳನ್ನು ತಂಗಿ ಅಂತ ಕರೆದಾಗಿನಿಂದ ಅಭಿಯ ಮೇಲೆ ಅತಿಯಾದ ಗೌರವ ಅಭಿಮಾನ ಇಟ್ಟುಕೊಂಡಿದ್ದಳು. ಅದೇ ಬಾಂಧವ್ಯದಿಂದ ಅಂದು ಆದಿತ್ಯ ಹಾರು ಹಣೆಗೆ ಮುತ್ತಿಟ್ಟನು. ಅದಕ್ಕೆ ನೇತ್ರ ತನಗೆ ಇಷ್ಟ ಬಂದಂತೆ ಕಟ್ಟುಕತೆಯನ್ನು ರಾಘು ಮುಂದೆ ಇಟ್ಟಳು. ಅಣ್ಣ, ನನಗೇನು ಆಗಿಲ್ಲ. ಯಾಕೆ ಇಷ್ಟು ಹೆದರಿಕೊಂಡಿದ್ದೀರಿ? ಪುಟ್ಟ, ನೀನು ಯಾಕೆ ಆಫೀಸಿನಿಂದ ಅಳುತ್ತಾ ಬಂದೆ? ಅವನು ಕೇಳಿದ ರೀತಿಗೆ ಗಾಬರಿಯಾದರೂ ತೋರಿಸಿಕೊಳ್ಳದೆ, ಅಣ್ಣ ಹಾಗೇನೂ ಇಲ್ಲವಲ್ಲ. ಅದು ಆಫೀಸಿಗೆ ಹೋಗಿ ತುಂಬ ದಿನ ಆಗಿತ್ತು ಅಲ್ವಾ? ನನಗೆ ಕಣ್ಣಿಗೆ ಕಸ ಬಿತ್ತು. ಯಾಕೋ ಕಣ್ಣೆಲ್ಲ ಉರಿ ಹತ್ತಿತ್ತು. ಅದಕ್ಕೆ ಅವರಿಗೆ ಹೇಳಿಬಿಟ್ಟು ಬೇಗ ಬಂದೆ ಅಷ್ಟೇ ಅಂದ್ಲು. ನಿಜಾನ ಪುಟ್ಟ? ಹೌದು ಅಣ್ಣ. ನನ್ನ ಮೇಲೆ ನಂಬಿಕೆ ಇಲ್ವ ಎಂದಳು ಮೂತಿಯುಬ್ಬಿಸಿ. ಹಾಗೇನಿಲ್ವೋ ಅಂಜು, ಎದ್ಲೇನೋ ಪುಟ್ಟ? ಅಣ್ಣ ಆಗಲೇ ಎದ್ದಿದ್ಲು. ಊಟ ಮಾಡಿಸಿ ಮಲಗಿಸಿದ್ದೀನಿ. ಸರಿ, ನಾನು ಈಗ ಒಳಗೆ ಬರಲೋ ಅಥವಾ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತೀಯೋ? ಅಯ್ಯೋ ಅಣ್ಣ, ಸಾರಿ, ಬನ್ನಿ ಒಳಗೆ ಎಂದು ಕೈ ಹಿಡಿದು ಕರೆತಂದಳು. ಅಂಜು ಮಲಗಿದ್ದಳು. ಅಲ್ಲ, ಮಲಗಿದಂತೆ ನಟಿಸಿದಳು. ಅವಳ ಬಳಿ ಬಂದವ ಅವಳ ಪಕ್ಕ ಕುಳಿತು ಅವಳ ಕೈಗೆ ತನ್ನ ಕೈ ಬೆಸೆದು ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟ. ಅಣ್ಣ, ಯಾಕೆ ಈಗ ಅಳ್ತಿದ್ದೀರಾ? ಏನಾಯಿತು? ಇನ್ನೇನು ಪುಟ್ಟ, ಇವಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ನಿದ್ದೆಗೆಡಿಸಿ ಹೇಗೆ ಮಲಗಿದ್ದಾಳೆ ನೋಡು. ಅವಳಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ನಿನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಆದರೆ ಅವತ್ತು ಆ ಪ್ರಾಮಿಸ್ನ
ಉಳಿಸಿಕೊಳ್ಳುವ ಅರ್ಹತೆ ಕೂಡ ಕಳ್ಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಹಾಸ್ಪಿಟಲ್ನಲ್ಲಿ ಅವಳು ನನ್ನನ್ನು ಯಾರು ಅಂತ ಕೇಳಿದಾಗ ನನಗೆ ಹೇಗಾಗ್ಬಿಡ್ತು ಗೊತ್ತಾ? ಈ ಜೀವನನೇ ಬೇಡ ಅನ್ನಿಸ್ತೋ ಅಷ್ಟು ಬೇಜಾರಾಗ್ಬಿಡ್ತು ಪುಟ್ಟ. ನನ್ನ ಮುದ್ದುಗೆ ನೆನಪಿನ ಶಕ್ತಿ ಬರೋವರೆಗೂ ನನಗೆ ಸಮಾಧಾನ ಇಲ್ವೋ ಎಂದವ ಬಾಗಿಲವರೆಗೂ ಬಂದವ ಹಾಗೆ ನಿಂತು ಬಿಟ್ಟ ಶಾಕ್ನಲ್ಲಿ ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.